ತಾತ ಹೇಳಿದ ವಿಷಯಕ್ಕೆ ಕೋಪ ಮಾಡ್ಕೊಂಡಿದ್ಯಾ? ನಾನು ದುರ್ಗ ಮತ್ತೆ ಮದುವೆ ಆಗೋದು ನಿನಗಿಷ್ಟ ಇಲ್ಲ ಅಂತ ನನಗೆ ಗೊತ್ತು. ಆ್ಯಕ್ಚುಲಿ ನನಗೂ ಇಷ್ಟ ಇಲ್ಲ. ಏನು ಗೊತ್ತಾಯ್ತಾ ಪುಟ, ದುರ್ಗ ಆಗಲಿ ನಾನಾಗಲಿ ನಿನ್ನ ಖುಷಿನೇ ಮುಖ್ಯ. ನೋಡು, ತಾತ ಎಷ್ಟೇ ಒತ್ತಾಯ ಮಾಡಿದ್ರು ನಾವಿಬ್ರು ಮತ್ತೆ ಮದುವೆ ಆಗಲ್ಲ, ಓಕೆನಾ? ನಂಗೆ ಯಾಕೋ ಶರತ್ ಗೀತಾ ಕೋಪ ಮಾಡ್ಕೊಂಡಿಲ್ಲ ಅಂತ ಅನ್ನಿಸ್ತಿದೆ. ನೀವು ಗೀತಾ ಬೇಜಾರು ಮಾಡ್ಕೋತಾಳೆ ಅಂತ ದುರ್ಗಾನ ಮದುವೆ ಆಗಲ್ಲ ಅಂತ ಮಾತ್ರ ನಿರ್ಧಾರ ತಗೋಬೇಡಿ ಪ್ಲೀಸ್. ನಾವಿಬ್ರು ಮೊದಲನೇ ಸಲ ಮದುವೆ ಆದಾಗಲೇ ನಿನ್ಗೆ ಎಷ್ಟು ಹರ್ಟ್ ಆಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನೋಡು, ನಿನ್ಗೆ ಯಾವುದಕ್ಕೂ ನಾವು ಪ್ರೆಷರ್ ಮಾಡಲ್ಲ. ನಿನಗಿಷ್ಟ ಇರೋದು ಖಂಡಿತ ಮಾಡಲ್ಲ. ಮತ್ತು ಕೂಡ ನನಗೆ ದುರ್ಗನ ಮದುವೆ ಆಗೋ ಇಂಟೆನ್ಷನ್ ಇರಲೇ ಇಲ್ಲ ಕಂದ. ಫಾರ್ ದಟ್ ಮ್ಯಾಟರ್ ಈವನ್ ಮಾಯನೂ ಕೂಡ. ಆದರೆ ಗೊತ್ತಿಲ್ಲದೆ ಏನೇನೋ ಆಗೋಯ್ತು. ಆದರೆ ಈಗ ಎಲ್ಲ ಗೊತ್ತಿದ್ದು ಮತ್ತೆ ಅದೇ ತಪ್ಪನ್ನು ನಾನು ಖಂಡಿತ ಮಾಡಲ್ಲ. ಟ್ರಸ್ಟ್ ಮೀ. ಬಟ್ ಅಣ್ಣ, ಅಪ್ಪ ಆಲ್ರೆಡಿ ನಿರ್ಧಾರ ಮಾಡಿದಾರಲ್ಲ. ಇಟ್ಸ್ ಓಕೆ ಶಾನ್ವಿ, ಬರೀ ನಿರ್ಧಾರ ಅಷ್ಟೇ ತಾನೆ, ಸಂವಿಧಾನ ಅಲ್ವಾ? ನಿರ್ಧಾರನ ಬದಲಾಯಿಸ್ಬೋದು. ಬಟ್ ಅಣ್ಣ ಪ್ಲೀಸ್ ನೋಡು, ನಾನು ಈಗಿನ್ನೂ ದುರ್ಗನ ಹತ್ರ ಮಾತಾಡಿದ್ದೀನಿ. ಈವನ್ ಶೀ ಟೋಲ್ಡ್ ಮೀ ದ ಸೇಮ್. ನನಗೂ ದುರ್ಗಂಗೂ ಇಂಥ ಖುಷಿನೇ ಮುಖ್ಯ. ನಾವೀ ಮದುವೆ ಆಗಲ್ಲ. ದಟ್ಸ್ ದ ಫೈನಲ್ ಡಿಸಿಷನ್. ಶಾನ್ವಿ, ನಾನು ಒಂಚೂರು ಆಚೆ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ. ಓಕೆ ಅಣ್ಣ. Umbrella. Umbrella. ಇದಕ್ಕಿದ್ದಾಗೆ ಯಾಕೆ ಇಷ್ಟೊಂದು ನಡ್ಕ ಬರ್ತಿದೆ? ಏನಿದು? ಏನೋ ವಿಚಿತ್ರವಾಗಿ ಅನಿಸ್ತಿದೆಯಲ್ಲ. ಅಂದ್ರೆ ತಾಳಿ ಹರಿದೋಗಿದ್ಕೂ ಈಗ ಕೈ ನಡುಕ್ತಾ ಇರೋದಕ್ಕೂ ಸಂಬಂಧ ಇದೆಯಾ? ಅದಕ್ಕೆ ನನಗೆ ಈ ಥರ ನಡ್ಕ ಬರ್ತಿರೋದ? ನಂಗೆ ಇಷ್ಟೊಂದು ವಿಚಿತ್ರವಾಗಿ ಅನಿಸ್ತಾ ಇರೋದ? ನಾನು ಯಾವಾಗ ಇದನ್ನೆಲ್ಲ ನಂಬೋದಕ್ಕೆ ಶುರು ಮಾಡಿದೆ? ಇಲ್ಲ, ನಾನು ತುಂಬ ಯೋಚನೆ ಮಾಡ್ತಿದ್ದೀನಿ ಅನ್ಸುತ್ತೆ, ಅದಕ್ಕೆ ಹೀಗೆ ಅನಿಸ್ತಿದೆ. ಹಾಗೆಲ್ಲ ಏನೂ ಇಲ್ಲ, ಹಾಗೆಲ್ಲ ಏನೂ ಇಲ್ಲ.
ಅಂದರೆ ಈ ತಾಳಿಲಿ ಅಂಬಿಕನ್ ಶಕ್ತಿ ಇನ್ನೂ ಇದೆಯಾ?